ಹಲೋ ಗೈಸ್, ಈ ವಿಡಿಯೋ ತುಂಬ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಗಮನ ಇಟ್ಟು ಕೆಲಸಕೊಳ್ಳಿ. ಸೊ ಕೆ ಅವರು ಪ್ರಾವಿಷನ್ ಕೀ ಆನ್ಸರ್ಸ್ನ ಬಿಟ್ಟವ್ರೆ. ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಎಲ್ಲ ವರ್ಷನ್ ಬಿಟ್ಟವ್ರೆ. ಬಟ್ ಅವ್ರು ಅದ್ರ ಜೊತೆಗೆ ಅಬ್ಜೆಕ್ಷನ್ ಲಿಂಕನ್ನು ಬಿಟ್ಟವ್ರೆ. ಸೊ ಈ ಅಬ್ಜೆಕ್ಷನ್ ಲಿಂಕ್ ಏನಕ್ಕಂದರೆ, ಸೊ ನನಗೆ ಒಬ್ಬ ಸ್ಟೂಡೆಂಟ್ ಮೆಸೇಜ್ ಮಾಡಿದ್ದ, ಕಾಮೆಂಟ್ ಮಾಡಿದ್ದ ಲಾಸ್ಟ್ ವೀಡಿಯೋದಲ್ಲಿ. ಲೈಕ್ ಅವ್ನ ಕೆಮಿಸ್ಟ್ರಿಯಲ್ಲಿ ವರ್ಷನ್ D4 ಅಂತೆ ಒಂದು. ಸೊ D4 ಕ್ವಶನಲ್ಲಿ 48 ಕ್ವಶನ್ಗೆ ಇಲ್ಲಿ ಕೆ ಅವರು ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಕೊಟ್ಟವ್ರೆ. ಸೊ ಬಟ್ ಅವನು ಆಪ್ಷನ್ 1 ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಒಬ್ಬರು ಸ್ಟೂಡೆಂಟು. ಸೊ ಈ ರೀತಿ ಸಿಚುವೇಶನ್ ನಿಮಗಾಗಿದ್ರೆ ನಿಮ್ಮ ವರ್ಷನ್ ಕೋಡ್ ಚೆಕ್ ಮಾಡಿ, ಕೀ ಆನ್ಸರ್ಸ್ನ ಚೆಕ್ ಮಾಡಿ, ಏನೋ ಅಬ್ಜೆಕ್ಷನ್ ಇದ್ರೆ ಅಬ್ಜೆಕ್ಷನ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕೆಮಿಸ್ಟ್ರಿಯಲ್ಲಿ ಮತ್ತೆ ವರ್ಷನ್ D3 ಅಲ್ಲಿ ಇವರು 5th ಕ್ವಶನಲ್ಲಿ 4 ಕ್ವಶನ್ ಆಯಿತು, 3 ಕ್ವಶನ್ ಅಂತ ಹಾಕವ್ರೆ. ಆಪ್ಷನ್ 3, ಆಪ್ಷನ್ 4 ಅಂತ ಈ ಕೆಳಗಡೆ ನೋಡ್ಕೊಟ್ಟವ್ರು ನೋಡಿ. ಫಾರ್ ಕ್ವಶನ್ ನಂಬರ್ 5 ದ ಕರೆಕ್ಟ್ ಆನ್ಸರ್ ಇಸ್ 4th ಆಪ್ಷನ್. In question paper it is printed as 3 instead of 4, hence the key answer given is 4, 3. Correct option 4 ante. So ಇದಕ್ಕೆ option 4 is the correct answer. 5th question option 4 is the correct answer. So ಈ ರೀತಿ ನಿಮ್ಗೆ ಏನು ಅಬ್ಜೆಕ್ಷನ್ ಇದ್ದರೆ ಕೇಳಿ. ಲೈಕ್ ಕೆಲವೊಬ್ಬರು ಸ್ಟೂಡೆಂಟ್ಸು ನಿಮಗೆ ಫಾರ್ ಎಕ್ಸಾಂಪಲ್ D2ನೇ ತಗೊಳ್ಳಿ. ಕ್ವಶನ್ ನಂಬರ್ 1ಗೆ 3 ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಇವ್ರು ಕೊಟ್ಟವ್ರು ಕೆ ಅವರು. ಬಟ್ ನಿಮಗೆ ವೆರಿ ಕಾನ್ಫಿಡೆಂಟ್ ಇದೆ ಕ್ವಶನ್ 1ಗೆ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಬಟ್ ಇವರು ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್ ಕೊಡ್ತಾರೆ. ಸೊ ಆಗ ನಿಮಗೆ ಅಂತ ಡೌಟ್ಸ್ ಏನೇನು ಇದ್ದರೆ ನೀವು ಡೆಫಿನೆಟ್ಲಿ ಈ ಅಬ್ಜೆಕ್ಷನ್ ಲಿಂಕನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಅಪ್ಲಿಕೇಶನ್ ನಂಬರ್ ಹಾಕಿ, ಸೀಟ್ ಅಪ್ಲಿಕೇಶನ್ ಕ್ಯಾಂಡಿಡೇಟ್ ನೇಮ್ ಬೇಕಾದರೆ ಓನ್ಲಿ ಫಸ್ಟ್ 5 ಲೆಟರ್ಸ್ ಮಾತ್ರ ಇಲ್ಲಿ ಎಂಟರ್ ಮಾಡಿಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತು ಆ್ಯಂಡ್ ಸೆಲೆಕ್ಷನ್ನು UGCET 2025 ಅಂತ ಕ್ಲಿಕ್ ಮಾಡಿ ಕ್ಯಾಪ್ಚರ್ ಎಂಟರ್ ಮಾಡಿ. ನೀವು ಬೇಕಾದರೆ ನಿಮ್ಗೆ ಏನೇನು ಅಬ್ಜೆಕ್ಷನ್ ಇದೆಯೋ ಪ್ಲೀಸ್ ಅಬ್ಜೆಕ್ಷನ್ ಮಾಡಿ. ಬೇಕಂದರೆ ಫಾರ್ ಎಕ್ಸಾಂಪಲ್ ನಿಮ್ಗೆ 1 or 2 ಮಾರ್ಕ್ಸ್ ರೆಡ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಅಬ್ಜೆಕ್ಷನ್ ಮಾಡಲಿಲ್ಲ ಅಂದರೆ, ಆನ್ಸರ್ ಕರೆಕ್ಟಾಗಿದ್ದು ಅವರು ಏನೇನು ಮಿಸ್ಟೇಕ್ ಮಾಡಿದರೆ ಅಬ್ಜೆಕ್ಷನ್ ಮಾಡಿದೆ ಅವ್ರು ಮೇಪಿ ವೆರಿಫೈ ಮಾಡಿ ಮತ್ತೆ ಅವರು ಮತ್ತೆ ಅವರ ಆಪ್ಷನ್ ಚೇಂಜ್ ಮಾಡ್ಕೊತಾರೆ. ಇಲ್ಲಾಂತಂದರೆ ಮತ್ತೆ ನಿಮ್ಮ ರ್ಯಾಂಕು ಸ್ವಲ್ಪ ನೀವೇನು ಎಕ್ಸ್ಪೆಕ್ಟ್ ಮಾಡಿದರೆ ಮಾರ್ಕ್ಸ್ ಸ್ವಲ್ಪ 2 or 3 ಮಾರ್ಕ್ಸ್ ರೆಡ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಗೆ ವರ್ಷನ್ ಕೋಡ್ ಯಾವುದು? ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿಯಲ್ಲಿ ವರ್ಷನ್ ಕೋಡ್ ನಿಮ್ದು A1 ಆಗಿದ್ದರೆ A1ಅಲ್ಲಿ ಕ್ವಶನ್ ನಂಬರ್ 1ಗೆ ಆನ್ಸರು ಮ್ಯಾಚ್ ಆಗ್ತಿದೆಯಾ ಇಲ್ಲ ಅಂತಂದರೆ ಇಲ್ವಾ. ಫಾರ್ ಎಕ್ಸಾಂಪಲ್ ಡಿಫ್ರೆಂಟ್ ಕ್ವಶನಲ್ಲಿ ಈ ಆನ್ಸರ್ ಇದು ಬಟ್ ಕೆ ಅವರು ರಾಂಗ್ ಕೊಟ್ಟವ್ರಂತಿದ್ರೆ ಅಂಥವ್ರು ಅಬ್ಜೆಕ್ಷನ್ ಮಾಡಿ, ಅಬ್ಜೆಕ್ಷನ್ ಲಿಂಕ್ ಇಲ್ಲಿ ಕೊಟ್ಟವ್ರೆ. ಆ್ಯಂಡ್ ಇಲ್ಲಾಂತಂದರೆ ಒನ್ಸ್ ಅವ್ರು ಲಾಕ್ ಮಾಡಿಬಿಟ್ಟು ರ್ಯಾಂಕ್ ಅಪ್ಡೇಟ್ ಮಾಡಿದೆ ಅಂತಂದರೆ ನೀವೇನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ನೀವು ಏನೇ ಬಿಡು 1 ಮಾರ್ಕ್ 2 ಮಾರ್ಕ್ಸ್ ಅಷ್ಟೇ ಅಲ್ಲ, ಯಾವನೋ ಮಾಡ್ತಾನೆ ಬಿಡು ನನಗೆ ಯಾಕಂದು ಬಿಟ್ಟರೆ ಆ 1 or 2 ಮಾರ್ಕ್ಸೇ ಬಿಗ್ ಡಿಫ್ರೆನ್ಸ್ ಆಗುತ್ತೆ. ಫಾರ್ ಸಪೋಸ್ ನಿಮ್ಮ ಫ್ರೆಂಡು ಸೇಮ್ ಮಾರ್ಕ್ಸ್ 1 or 2 ಮಾರ್ಕ್ಸ್ ಮಾತ್ರ ಡಿಫ್ರೆನ್ಸ್ ಆಗಿದ್ದರೆ, ಅವನದು 10,000 ರ್ಯಾಂಕಲ್ಲಿದ್ದರೆ ನಿಮ್ಮದು 2 ಮಾರ್ಕ್ಸ್ 3 ಮಾರ್ಕ್ಸ್ ಡಿಫ್ರೆನ್ಸೇ ನಿಮ್ಮದು ರ್ಯಾಂಕು 20,000 ಹೋಗೋ ಚಾನ್ಸಸ್ ಇರುತ್ತೆ. ಇದು ಲೈವ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನನ್ನ ಪರ್ಸ್ನಲ್ ಲೈಫಲ್ಲಿ. ನಾನು ಲಾಸ್ಟ್ ಇಯರ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಅದಕ್ಕಾಗಿ ಹೇಳ್ತಿರೋದು. ಲೈಕ್ ನೀವು ಅಬ್ಜೆಕ್ಷನ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಇನ್ನೂ ಇಂಪಾರ್ಟೆಂಟ್ ಅಪ್ಡೇಟ್ ಏನಂದರೆ, ನಾನು ನಿಮಗೆ 2024 PDF ಕಟ್ ಆಫ್ PDF ನಾನು ನಿಮಗೆ ತೋರಿಸ್ತೀನಿ ಲೈಕ್ ಹೇಗಿರುತ್ತೆ ಅಂತ. ಆ್ಯಂಡ್ ನಾನು ನೆಕ್ಸ್ಟ್ ನಿಮ್ಗೆ ಆ ಕಟ್ ಆಫ್ PDF ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ. ಸೊ ಇದು ಕಟ್ ಆಫು, ಲಾಸ್ಟೇ ಕಟ್ ಆಫು. ಇದು ಝೂಮ್ ಔಟ್ ಮಾಡ್ತೀನಿ ಹೀಗೆ. ಸೊ ಇಲ್ಲಿ ನೋಡ್ಬೋದು ಇಂಜಿನಿಯರಿಂಗ್ ಕಟ್ ಆಫ್ ರ್ಯಾಂಕ್ ಆಫ್ CET 2025 ಮಾರ್ಕ್ ಅಲಾಟ್ಮೆಂಟು. ಸೊ ಇದು ಮಾರ್ಕ್ ಅಲಾಟ್ಮೆಂಟು ಮೇ ಬಿ ಇದೆ. ಮಾರ್ಕ್ ಅಲಾಟ್ಮೆಂಟ್ 95% ಫಸ್ಟ್ ರೌಂಡಲ್ಲಿ ಇದೇ ಸಿಗುತ್ತೆ, ಇದೇ ಕಟ್ ಆಫು. ಮೇ ಬಿ 5% ಮಾತ್ರ ಚೇಂಜ್ ಆಗುತ್ತೆ ನಿಮಗೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ UVCE ವಿಚ್ ಇಸ್ ದ ಒನ್ ಆಫ್ ದಿ ಗೌರ್ಮೆಂಟ್ ಕಾಲೇಜು, ಓಲ್ಡೆಸ್ಟ್ ಕಾಲೇಜ್, ರೆಪ್ಯೂಟೆಡ್ ಕಾಲೇಜ್ ಇದು. ಸೊ ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ರ್ಯಾಂಕ್ ಬಂದುಬಿಟ್ಟು 1G ಕ್ಯಾಟಗರಿಗೆ 9551 ಇದೆ ರ್ಯಾಂಕು. ನೆಕ್ಸ್ಟ್ ನೀವು ನೋಡ್ಬೋದು ಇಲ್ಲಿ 2AG ಇದೆ, 2AK ಇದೆ. ಸೊ ನೀವು ನೋಡ್ಬೋದು ಬ್ರೋ 2AG 2AK ಡಿಫ್ರೆನ್ಸ್ ಏನಂದರೆ 2A ಅಂದರೆ ಕ್ಯಾಟಗರಿ ಇಷ್ಟೇ ಗುರು, G ಅಂದರೆ ಜನರಲ್, ಅದು ಮತ್ತೆ ಹೇಳ್ತೀನಿ. ಸೊ ಇಲ್ಲಿ K ಅಂದರೆ ಕನ್ನಡ ಮೀಡಿಯಮ್ ಕೋಟಾ. ನಿಮ್ಗೇನು ಕನ್ನಡ ಮೀಡಿಯಮಲ್ಲಿ 1 to 10 ಕನ್ನಡ ಮೀಡಿಯಮ್ ಓದಿದ್ರೆ ಕನ್ನಡ ಮೀಡಿಯಮ್ ಕೋಟಾಲ್ಲಿ ಸ್ವಲ್ಪ ರಿಸರ್ವೇಷನ್ ಸಿಗುತ್ತೆ. ಇಲ್ಲಿ ನೋಡ್ಬೋದು ಜನರಲ್ ಕ್ಯಾಟಗರಿ 2AGಗೆ 69,000 ರ್ಯಾಂಕ್ ಇದ್ದರೆ ಸಿವಿಲ್ಗೆ. ಅದೇ ನೀವು ಕನ್ನಡ ಮೀಡಿಯಮ್ ಆಗಿದೆ ನಿಮ್ಗೆ ಅಪ್ ಟು 81,000ವರೆಗೂ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಲೈಕ್ ಇಲ್ಲಿ ಮತ್ತೆ R ಅಂದರೆ ರೂರಲ್ ಕೋಟಾ. ಫಾರ್ ಎಕ್ಸಾಂಪಲ್ ನೀವು 1 to 10 ರೂರಲ್ ಮೀಡಿಯಮಲ್ಲಿ ಓದಿದ್ರೆ ನಿಮಗೆ ರೂರಲ್ ಕೋಟಾ ಅಪ್ಲಿಕೇಬಲ್ ಆಗುತ್ತೆ. ಲೈಕ್ ಇಲ್ಲಿ G ಏನಂತಂದರೆ ಜನರಲ್, ನೀವು ಓನ್ಲಿ ನಿಮಗೆ 2A ಕ್ಯಾಟಗರಿ ಅಪ್ಲೈ ಆಗುತ್ತೆ. ಜನರಲ್ ಅಂದರೆ ನಿಮಗೆ ಅದರ್ ಸ್ಪೆಷಲ್ ಕೋಟಾ ಅಪ್ಲಿಕೇಬಲ್ ಆಗೋದಂತ ಅರ್ಥ. ಸೊ ಇದೇ ನೀವು ಫಾಲೋ ಮಾಡ್ಬೋದು. ಇಲ್ಲಿ 2BG 2BK ಅಂದರೆ ಕನ್ನಡ ಮೀಡಿಯಮ್, 2BR ಅಂದರೆ ರೂರಲ್ ಮೀಡಿಯಮ್. ಹಂಗೆ ನೀವು ಚೆಕ್ ಮಾಡ್ಬೋದು, ಎಲ್ಲ ಅದೇ ರೀತಿ ಟ್ರೆಂಡ್ ಇರುತ್ತೆ. ನೆಕ್ಸ್ಟ್ ನೀವು ಬೇಕಂದರೆ ಇಲ್ಲಿ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇರುತ್ತೆ. ಸೊ ಇದರಲ್ಲಿ CS ಇಲ್ಲ.
ಸೊ ಇದು ಬೇರೆ ಬ್ರಾಂಚ್, ಸೊ ಇದು ಬೇರೆ ಕಾಲೇಜ್ ಇದು. ಸೊ ಮತ್ತು BMS ಇದು ನೋಡಿ, ಇದು ವರ್ಷ, ಇದು ಕೋಡ್, ಇದು ಕಾಲೇಜ್ ಕೋಡು E003. ಮತ್ತು BMS ಇನ್ನೊಂದಿದೆ E048 ಅಂತ. ಸೊ ಅದರಲ್ಲಿ ಮತ್ತೆ ಇರುತ್ತೆ CS ಅಂತ. ಈ ಕಾಲೇಜಲ್ಲಿ CS ಇಲ್ಲ ಈ ವರ್ಷನ್ ಕೋಡಲ್ಲಿ. ನೆಕ್ಸ್ಟ್ ನೀವು ನೋಡ್ಬೋದು ಅಂಬೇಡ್ಕರ್ ಇದೆ, ಅಂಬೇಡ್ಕರ್ ಕಾಲೇಜು, ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಗುಡ್ ಕಾಲೇಜು. ಇಲ್ಲಿ ನೋಡ್ಬೋದು CS ರ್ಯಾಂಕು 13,000 ಇದೆ ಮಾರ್ಕ್ ಅಲಾಟ್ಮೆಂಟಲ್ಲಿ 1G ಕ್ಯಾಟಗರಿಗೆ. ಸೊ ಅದೇ ರೀತಿ ನಿಮಗೆ ಯಾವ ಕ್ಯಾಟಗರಿ ನೋಡ್ಕೋಬೋದು. ನೆಕ್ಸ್ಟ್ ನಿಮಗೆ RV ಕಾಲೇಜ್ ನೋಡೋದಾದ್ರೆ, RV ಕಾಲೇಜ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಲ್ಲ ಡ್ಯಾಶ್ ಇದೆ. ಸೊ ಡ್ಯಾಶ್ ಅಂದರೆ ಮಾರ್ಕ್ ಅಲಾಟ್ಮೆಂಟಲ್ಲಿ ಯಾರಿಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರ್ಯಾಂಕ್ ಕೊಟ್ಟಿಲ್ಲ ಇವರು. ಮೇ ಬಿ ಫಸ್ಟ್ ರೌಂಡಲ್ಲಿ ಎಲ್ಲರಿಗೂ ಕೊಡ್ತಾರೆ, ಯಾರು ರ್ಯಾಂಕ್ ಕಡಿಮೆ ಕೊಡ್ತಾರೆ. ಬಟ್ ಇವರು ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿಲ್ಲ ಇಷ್ಟು ರ್ಯಾಂಕಿಗೆ ಕೊಡ್ತೀವಿ ಅಂತ. ಮಾರ್ಕ್ ಅಲಾಟ್ಮೆಂಟಲ್ಲಿ ತೋರಿಸಿರಲ್ಲ, ಬಟ್ ಫಸ್ಟ್ ರೌಂಡಲ್ಲಿ ತೋರಿಸಿರ್ತಾರೆ. ನಾನು ಬೇಕಾದರೆ ಫಸ್ಟ್ ರೌಂಡಲ್ಲಿ ನನಗೆ PDF ಸಿಗಲಿಲ್ಲ, ಐ ವಿಲ್ ಡೆಫಿನೆಟ್ಲಿ ಮತ್ತೆ ಫಸ್ಟ್ ರೌಂಡ್ PDF, ಸೆಕೆಂಡ್ ರೌಂಡ್ PDF, ಎಕ್ಸ್ಟೆಂಡೆಡ್ PDF ನಾನು ಮತ್ತೆ ಕಳಿಸ್ತೀನಿ. ಅಷ್ಟವರೆಗೆ ಈ PDFನ ನೀವು ರೆಫರೆನ್ಸ್ ಆಗಿ ಇಟ್ಕೊಳ್ಳಿ. ನನಗೆ ನೋಡ್ಬೋದು CS ಅಲ್ಲಿ 1300 ರ್ಯಾಂಕ್ ಇರುತ್ತೆ ಫಸ್ಟ್ 1G ಕ್ಯಾಟಗರಿ 1300. ನೆಕ್ಸ್ಟ್ ನೀವು ನೋಡೋದು 2AG ಕ್ಯಾಟಗರಿ 1341 ರ್ಯಾಂಕ್ ಇತ್ತು. ಅಷ್ಟು ಕಾಂಪಿಟೇಷನ್ ಇರುತ್ತೆ. ಸೊ ನಿಮ್ಮ ರ್ಯಾಂಕ್ ಎಷ್ಟು ನೋಡ್ಕೊಳ್ರಿ. ನೆಕ್ಸ್ಟು ಮತ್ತೆ ಮಿನಿಮೈಸ್ ಮಾಡಿ, ನಿಮಗೆ ಎಲ್ಲ ರ್ಯಾಂಕು ನಿಮಗೆ ಇಲ್ಲಿ ಸಿಗುತ್ತೆ, ಎಲ್ಲ ಕಾಲೇಜಸ್ ರ್ಯಾಂಕ್ಸು ಇಲ್ಲಿ ಸಿಗುತ್ತೆ. ಸೊ ಈ PDF ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ, ಇದು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇನ್ನೊಂದು ಏನಂತಂದರೆ, ಲೈಕ್ ಬೇರೆಯವರು CET 2024 ಕಟ್ ಆಫ್ ಇಲ್ಲಿದೆ ನೋಡಿ ಅಂತ ತಮ್ನೇಲ್ ಇರುತ್ತೆ. ಆ್ಯಂಡ್ ಅಂಥ ತಮ್ನೇಲ್ ನೋಡಿ ನೀವು ಹೋಗ್ಬಿಟ್ಟು ಅವ್ರಿಗೆ 10K 20K ವ್ಯೂಸ್ವರೆಗೂ ಹೋಗುತ್ತೆ, ಆ್ಯಂಡ್ ಲೈಕ್ಸ್ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ತೀರಾ. ಬಟ್ ನಾನು ಇಷ್ಟು ಒಳ್ಳೆ ಕಂಟೆಂಟ್ ಮಾಡ್ತಾಯಿದ್ದೀನಿ, ನನಗೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಲೈಕ್ ಮಾಡ್ತಿಲ್ಲ, ವ್ಯೂಸು ಬರ್ತಿಲ್ಲ. ಸೊ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಇದು ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಬಿಫೋರ್ ದ್ಯಾಟ್ ನೀವು ಈ ಆಪ್ಷನ್ ಎಂಟ್ರಿ ಮಾಡೋ ಮುಂಚೆ ನೀವು ನಿಮ್ಮ ಸಿಟಿಯಲ್ಲೇ ಕಾಲೇಜಲ್ಲಿ ಸ್ಟಡಿ ಮಾಡಬೇಕಿಲ್ಲ ಅಂತಂದು ಬೆಂಗಳೂರು ಅಂತ ಸಿಟಿಯಲ್ಲಿ ಸ್ಟಡಿ ಮಾಡಬೇಕಂತ ಡಿಸೈಡ್ ಮಾಡಿ. ವೆರಿ ಸೂನ್ ನಾನು ಇಂಜಿನಿಯರಿಂಗ್ ಬ್ರಾಂಚಸ್ಸು ಎಷ್ಟಿದೆ ಏನು ಎಲ್ಲ ಬ್ರಾಂಚ್ ಮೇಲೆ ರಿವ್ಯೂ ಕೊಡ್ತೀನಿ, ಇಂಜಿನಿಯರಿಂಗ್ ಬ್ರಾಂಚಸ್ ಮೇಲೆ ವಿಡಿಯೋ ಮಾಡ್ತೀನಿ. ಸೊ ಇದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋಗೆ ನಾನು ಎಕ್ಸ್ಪೆಕ್ಟೆಡ್ 100 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. 100 ಲೈಕ್ಸ್ ಕಂಪ್ಲೀಟ್ ಮಾಡಿ. ನಿಮ್ಗೆ ಏನೇನು ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿದ್ರೆ ನಾನು ಡೆಫಿನೆಟ್ಲಿ ವಿಡಿಯೋ ಮಾಡ್ತೀನಿ. ಆ್ಯಂಡ್ ದಿಸ್ ಈಸ್ ದ ವಿಡಿಯೋ ಅಬೌಟ್ ದಟ್, ಆ್ಯಂಡ್ ಐ ವಿಲ್ ಸಿ ಯು ನೆಕ್ಸ್ಟ್ ವಿಡಿಯೋ.